ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಫೆಬ್ರವರಿ 1 ಇವತ್ತು ಶನಿವಾರ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಟ ಸಾನು ಆಟಾಡೋದಕ್ಕೆ ಹೋಗಿದ್ಲು. ಕರಿತೀನಿ, ಯಾರಿಗಾದ್ರೂ ಬರ್ತಾರ ನೋಡ್ತೀನಿ ಅಂದ್ಬಿಟ್ಟು. ಒಬ್ಬರು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದಾರಂತೆ. ಇನ್ನು ಒಬ್ಬರು ಸ್ನಾನನೇ ಮಾಡಿಲ್ಲ ಮಮ್ಮ, 1 ಗಂಟೆಗೆ ಸ್ನಾನ ಮಾಡ್ತಾಳಂತೆ, ಟಿ ವಿ ನೋಡ್ತಿದ್ದಾಳಂತೆ ಅಂತ ಹೇಳ್ತಾಳೆ. ನಾನು ರಜಾ ಇರಲಿ ಇಲ್ಲದೇ ಇರಲಿ ಬೇಗನೆ ಸ್ನಾನ ಮಾಡಿಸ್ಬಿಡ್ತೀನಿ ಸಾನುಗೆ. ಏನಾದರೂ ಸಂಡೇಸ್ ಅವಳಿಗೆ ತಲೆಗೆ ಏನಾದರೂ ಹೇರ್ ಮಾಸ್ಕ್ ಹಚ್ಚಬೇಕು ಅಥವಾ ಹೇರ್ ಕಟ್ ಏನಾದರೂ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ ಮಾತ್ರನೇ ಲೇಟ್, ಇಲ್ಲ ಅಂದರೆ ಬೇಗನೆ ಮಾಡಿಸ್ಬಿಡ್ತೀನಿ. ಆ ಥರ ಇವತ್ತು ಸ್ನಾನ ಮಾಡಿ ತಿಂಡಿ ಮಾಡಿ ಇಷ್ಟೊತ್ತು 1 ಗಂಟೆ ಟೈಮ್ ಟಿ ವಿ ನೋಡಿಕೊಂಡು ಇವಾಗ ಹೋದ್ಲು ಟಿ ವಿ ಆಫ್ ಮಾಡುವಂದಿದ್ದಕ್ಕೆ. ನೋಡಿದ್ರೆ ಫ್ರೆಂಡ್ಸ್ ಯಾರೂ ಬರ್ತಿಲ್ವಂತೆ. ನನಗೆ ಮಾತಾಡೋದಕ್ಕಾಗ್ತಿಲ್ಲ, ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಜಾಸ್ತಿ ಹೊತ್ತು ಮಾತಾಡಿದ್ರೆ ವಾಯ್ಸೇ ಬರೋದಿಲ್ಲ, ಕುತ್ಕೊಂಡ್ಬಿಡುತ್ತೆ. ಆ್ಯಂಡ್ ಒಂಥರ ಡ್ರೈನೆಸ್ ಕ್ರಿಯೇಟ್ ಆಗಿಬಿಟ್ಟು ಕಂಟಿನ್ಯೂಸ್ ಆಗಿ ಕೆಮ್ಮು ಬರುತ್ತೆ. ಈಗಲೂ ನೋಡಿ ಮೂಗು ಕಟ್ಕೊಂಡಿದೆ. ಸುಮ್ಮನೆ ಇದ್ದಾಗ ಏನೂ ಅನಿಸಲ್ಲ, ಈ ಥರ ಮಾತಾಡಬೇಕಾದ್ರೆ ಜಾಸ್ತಿ ಕಟ್ಕೊಂಡಿದೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಇಷ್ಟು ದಿನ ನಾನು ವ್ಲಾಗ್ಸೇ ಮಾಡಿರಲಿಲ್ಲ. ಶನಿವಾರನೂ ಒಂದು ವ್ಲಾಗ್ ಹೋಗ್ಬೇಕಿತ್ತು, ಹಾಕೋಕ್ಕಾಗಲಿಲ್ಲ, ಯಾಕಂದರೆ ನಾನು ವ್ಲಾಗ್ಸೇ ಮಾಡಿರಲಿಲ್ಲ. ನಾನು ಹೋದ ವಾರ ಏನು ನಿಮ್ಮ ಜೊತೆ ಶೇರ್ ಮಾಡಿದ್ನೋ ಅದ್ರ ಹೋದ ವಾರ ಮಾಡಿದ್ದು ಅದೇನೋ ಗೊತ್ತಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಅದ್ರ ಹೋದ ವಾರ. ಹಾಗಾಗಿ ನನಗೆ ಲಾಸ್ಟ್ ವೀಕು ಟೈಮ್ ಸಿಕ್ಕಿದಾಗೆಲ್ಲ ಕುತ್ಕೊಂಡು ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. 3 ದಿನ ಅಂತೂ ನಾನು ಫುಲ್ ಬೆಡ್ ಮೇಲೇ ಇದ್ದೆ. ಇದ್ದಕ್ಕಿದ್ದಂಗೆ ಸ್ನೇಹಿತರೆ ನನಗೆ ಹೆಂಗೆ ಭಯ ಆಯಿತು ಗೊತ್ತಾ, ಈಗ ಯಾವುದೋ ಹೊಸ ವೈರಸ್ ಬಂದಿದೆ ಅಲ್ವಾ, ಅದು ಬಂದುಬಿಟ್ಟಿದೆಯೋ ಹೆಂಗಪ್ಪ. ನನಗೆ ಎಲ್ಲೂ ಹೊರಗಡೆ ಹೋಗಲಿಲ್ಲ, ಎಲ್ಲೂ ಹೊರಗಡೆ ಫುಡ್ ತಿಂದಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿದ್ದೀನಿ, ಸಂಜೆ ಅಲ್ಲಿ ನಿಂತ್ಕೊಂಡು ರೊಟ್ಟಿ ತಟ್ತಾ ಇದ್ದೀನಿ, ಕಣ್ಣೂರಿತಾ ಇದೆ. ಏನದು ಹೀಟ್ಗೆ ಏನಾದರೂ ಕಣ್ಣೂರಿತಿರ್ಬೇಕೇನೋ ಅಂದರೆ ರಾತ್ರಿ ಅಷ್ಟೊತ್ತಿಗೆ ಗಂಟಲು ಚುಚ್ಚೋದಕ್ಕೆ ಶುರುವಾಯಿತು ನೋಡಿ. ಈಗ ಆಲ್ರೆಡಿ ಬಾಯೆಲ್ಲನೂ ಡ್ರೈ ಆಗ್ತಾ ಇದೆ, ಮಾತಾಡೋಕ್ಕಾಗ್ತಿಲ್ಲ. ಒಂಥರ ಕೆರ್ತ ಇನ್ನೂ ಫುಲ್ಲು ಕಡಿಮೆ ಆಗಿಲ್ಲ, ಬಟ್ ನಾನು ಟ್ಯಾಬ್ಲೆಟ್ ನಿಲ್ಲಿಸ್ಬಿಟ್ಟಿದ್ದೀನಿ. ಸೋಮವಾರದಿಂದ ಲಾಸ್ಟ್ ಮಂಡೇಯಿಂದ ಅನಿಸುತ್ತೆ 3 days ರಾಜೇಶ ಪಪ್ಪ ಎಲ್ಲ ಮಾಡಿದ್ರು, ಆ್ಯಂಟಿಬಯೋಟಿಕ್ ತೊಗೊಂಡಿದ್ದು. ಕಡಿಮೆ ಆಯ್ತಲ್ಲ ಅಂತ ನಿಲ್ಲಿಸ್ದೆ. ಕೆಮ್ಮು ಮೂಗು ಕಟ್ಕೊಳ್ಳುತ್ತೆ. ಈಗ ಇವತ್ತು ಐ ಆಮ್ ಫೀಲಿಂಗ್ ಬೆಟರ್. ಇಷ್ಟು ದಿನದಲ್ಲಿ ಇವತ್ತು ಬೆಟರ್ ಅಂತಲೇ ಹೇಳ್ಬೋದು. ನೆನ್ನೆನೂ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಒಂಥರ ಕಣ್ಣು ಎಳೆಯೋದು, ತಲೆ ಭಾರ, ಹಿಂಗೆ ಏನೇನೋ ಆಗ್ತಾಯಿತ್ತು. ಬಟ್ ನಾನು ಏನೂ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಲಿಲ್ಲ. ಇವತ್ತು ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ, ನನ್ನ ಸ್ಕಿನ್ ಕೇರು ಎಷ್ಟು ದಿನ ಆಗೋಯ್ತು, 3-4 ದಿನ ನಾನು ಹುಷಾರಿಲ್ಲ ಅಂದಲ್ಲ, ಆವಾಗ ಕ್ರೀಮ್ ಕೂಡ ಹಚ್ತಾ ಇರಲಿಲ್ಲ. ಫುಲ್ಲು ಡಲ್ಲು ಕಾಣ್ತಾ ಇದೆ. ರಾಜೇಶ್ಗೆ ಇವತ್ತು ಸಾಮಾನು ತರೋದಕ್ಕೆ ಕಳಿಸಿದ್ದೀನಿ. ಫೆಬ್ರವರಿ 1 ಅಲ್ವಾ ಇವತ್ತು. ಸೊ ಒಂದು ಮನೆಗೆ ಎಷ್ಟು ಬೇಕು ಇವಾಗ ಅಟ್ ಪ್ರೆಸೆಂಟ್ ಏನೇನು ಬೇಕೋ ಅದನ್ನು ತರೋದಕ್ಕೆ ಕಳಿಸಿದ್ದೀನಿ. ಅದರಲ್ಲಿ ಒಂದು ರೋಸ್ ವಾಟರ್ ಬರಿಬೇಕಿತ್ತು, ಮರ್ತೋಯ್ತು. ಹೋಮ್ ಮೇಡ್ ಸೀರಮ್ ಖಾಲಿಯಾಗಿದೆ, ಮಾಡಬೇಕು. ಫುಲ್ಲು ಡಲ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇವತ್ತೇನಾದರೂ ಸ್ವಲ್ಪ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋಣವಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ವಿಂಟರಲ್ಲಿ ಸ್ಕಿನ್ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ಡಿಹೈಡ್ರೇಟ್ ಆದಾಗ ಡಲ್ ಕಾಣುತ್ತೆ, ಡೆಡ್ ಸ್ಕಿನ್ ಆಗುತ್ತೆ. ಬನ್ನಿ ಇವತ್ತು ಆದಷ್ಟು ಮಾಡ್ಕೊಳ್ಳೋಣ. ಈ ಬ್ಯಾಂಗಲ್ದು ಲಿಂಕ್ ಇದ್ದರೆ ಕೊಡಿ ಅಂತ ಕೇಳಿದರು ಒಬ್ಬರು. ನಾನು ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲೆಲ್ಲ ತರಿಸಿದ್ದು. ನನ್ನ ಜೆನ್ಯೂನ್ ಫಾಲೋವರ್ ಒಬ್ಬರು ನನಗೆ ಇದನ್ನು ಕಳಿಸಿದ್ದು. ಅವರು ಇನ್ಸ್ಟಾಗ್ರಾಮಲ್ಲಿ ಸೇಲ್ ಶುರು ಮಾಡಿದ್ರಂತೆ, ಅದಕ್ಕೆ ಅವರು ನನಗೆ ಕಳಿಸಿದ್ರು. ನಿಮ್ಮ ವ್ಯೂವರ್ಸ್ಗೂ ಕೂಡ ತೋರಿಸಿ, ಇಷ್ಟ ಆದರೆ ಡೀಟೇಲ್ಸ್ ಕೊಡಿ, ನಾನು ತರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಇದು ತೊಗೊಂಡಾಗ್ಲಿಂದನೂ ಹೀಗೆ ಇದೆ, ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ಶೈನ್ ಆವಾಗಲೂ ಜಾಸ್ತಿ ಏನು ಇರಲಿಲ್ಲ, ಒಂಥರ ಹಿತ್ತಾಳೆದು ಪಾತ್ರೆ ಇರುತ್ತಲ್ಲ ಆ ಥರ ಕಲರ್ ಇದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸ್ಟೋನಿಂದು ಕ್ವಾಲಿಟಿ ಶೈನ್ ಇಲ್ಲ, ಸ್ಟೋನಿಂದಾಗಲಿ ಅಥವಾ ರೆಡ್ ಇದೆ ನೋಡಿ, ಅದರದ್ದು ಶೈನಿಂಗ್ ಏನೂ ಇಲ್ಲ. ಬಟ್ ಇದು ನೋಡೋದಕ್ಕೆ ಹಾಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ಇದರ ಸ್ಕ್ರೀನ್ಶಾಟ್ನ ತೆಗೆದು ಬೇಕಿದ್ದರೆ ಅವ್ರಿಗೆ ವಾಟ್ಸ್ಯಾಪ್ ಮಾಡಿ, ಅವ್ರು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ. ನಾನು ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ತರಿಸ್ಕೊಳ್ಬೋದು. ಹೋದ ಶನಿವಾರನ ಶುಕ್ರವಾರನ ಸ್ನೇಹಿತರೆ ರಾಜೇಶ್
ರಾಜೇಶ್ ನಾನು ಅವರೆಕಾಯಿ ತೊಗೊಂಡು ಬನ್ನಿ ಮಿಕ್ಸ್ಚರ್ ಮಾಡ್ತೀನಿ ಅಂತ ಹೇಳಿದ್ದೆ. ಶುಕ್ರವಾರ ಚೆನ್ನಾಗೇ ಇದ್ನಲ್ಲ ಅಂತ ಹೇಳಿದ್ದೆ. ಬರಬೇಕಾದ್ರೆ ಅಲ್ಲೆಲ್ಲೋ ಸಿಕ್ತು ಅಂದ್ಬಿಟ್ಟು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ಅಂದರೆ ಸಪ್ಲೈ ಕಡಿಮೆ ಆಗಿದೆ. ಅದಕ್ಕೆ ಎಲ್ಲೋ ಒಂದೊಂದು ಕಡೆ ಮಾತ್ರನೇ ಸಿಗೋದು, ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅದೆಲ್ಲೋ ಒಂದು ಕಡೆ ಸಿಕ್ತು ಕಣೋ, ಅವಾಗ ತಾನೇ ಇಳಿಸ್ತಾ ಇದ್ದೆ, ತೊಗೊಂಡು ಬಂದಿದ್ದೆ ನೋಡು ಅಂದ್ಬಿಟ್ಟು. ಎಷ್ಟು 3-4 kg ಇರೋ ಎಷ್ಟು ದೊಡ್ಡ ಕವರಲ್ಲಿ ಎತ್ಕೊಂಡು ಬಂದಿದ್ದಾರೆ. ಯಾಕ್ರೆ ಇಷ್ಟೊಂದು ತಿಂದಿದ್ದೀರಾ ಅಂದರೆ, ಇನ್ನೇನು ಸೀಸನ್ ಆಗೋಗ್ತಾ ಇದೆ, ಮಿಕ್ಸ್ಚರ್ ಜಾಸ್ತಿ ಮಾಡು. ಇದನ್ನು ಡೈರೆಕ್ಟ್ ಮಿಕ್ಸ್ಚರ್ ಮಾಡೋಕ್ಕಾಗಲ್ಲಪ್ಪ, ಬಿಡಿಸ್ಬೇಕು. ಅಷ್ಟೊಂದು ಬಿಡಿಸೋರು ಯಾರು ಅಂದರೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಾ, ಎಲ್ಲನೂ ಕೂತ್ಕೊಂಡು ನಾನೇ ಬಿಡಿಸಿದ್ದೀನಿ. ಫಸ್ಟ್ ಡೇ ಮಾತ್ರನೇ, ಅದು ನಾನು ಭಾನುವಾರ ಶುರು ಮಾಡಿದ್ದು, ಅವ್ರು ಶನಿವಾರ ತಂದಿದ್ದು ಅನಿಸುತ್ತೆ. ಭಾನುವಾರ ಶುರು ಮಾಡಿದೆ ನಾನು ಬಿಡಿಸೋದಕ್ಕೆ. ರಾತ್ರಿ ಕೂತ್ಕೊಂಡು ಅರ್ಧ ಗಂಟೆ ಇಬ್ಬರು ಬಿಡಿಸಿದ್ವಿ ಸ್ನೇಹಿತರೆ. ಅದಾದಮೇಲೆ ನಾನು ಹುಷಾರು ತಪ್ಪದನ್ನ, ರಾಜೇಶ್ ಫುಲ್ಲು ಕೆಲಸ, ಅಡುಗೆ ಕೆಲಸ ಬ್ಯುಸಿ ಆದರು. ನಾನು ಫಸ್ಟ್ 2 days ಏನೂ ಮುಟ್ಲಿಲ್ಲ ಇದನ್ನು. 3rd ಡೇ ಸ್ವಲ್ಪ ಬೆಟರ್ ಅನ್ನಿಸ್ತಲ್ಲ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದ ಕಡೆನೇ ಒಂದು ಫುಲ್ 4 kg ಬಿಡಿಸಿದ್ದೀನಿ. ಈಗ ಇದನ್ನು ನೆನೆಸ್ತಾ ಇದ್ದೀನಿ. ನಾನು ಚೂರು ಬಿಡಿಸಿ ಎತ್ತಿಟ್ಟಿದ್ದೆ. ಈಗ ಇಷ್ಟು ನೆನೆಸ್ತಾ ಇದ್ದೀನಿ. ಇದನ್ನು ನೆನೆಸ್ಬಿಟ್ಟು ರಾತ್ರಿಗೆ ಆದರೆ ಏನಾದರೂ ಮಾಡಬೇಕು, ಚಿಕ್ಕಿಸ್ಬೇಕು. ಆ್ಯಂಡ್ ಇನ್ನು ಎಳೆದು ಬಲ್ತಿರೋದು ಸಪ್ರೇಟ್ ಮಾಡಿ ಇಟ್ಟಿದ್ದೆ. ಎಳೆದ್ರದ್ದು ಈಗ ಸಾರು ಮಾಡೋಣ ಅಂತ ನೋಡಿ. ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ, ಆದರೆ ಅಡುಗೆ ಮಾಡಿಬಿಡೋಣ, ಆಮೇಲೆ ನೆಮ್ಮದಿಯಾಗಿ ಮಾಡ್ಕೊಳ್ಬೋದು ಅಂತ ಬಂದಿದ್ದೀನಿ. ಪಾಪ ಹೇಳ್ತಾ ಇದ್ರಿ ಅವತ್ತು ನೀವು ತುಂಬ ಜನ ಕಮೆಂಟಲ್ಲಿ, ನನಗೆ ಮೀ ಟೈಮ್ ಅನ್ನೋದೇ ಸಿಗ್ತಾ ಇಲ್ಲ. ಮನೆಯಲ್ಲಿ ಎಲ್ಡರ್ಸ್ ಇರ್ತಾರೆ, 2 ಮಕ್ಕಳಿದ್ದಾರೆ, ಬರೀ ಅವ್ರದ್ದೇ ಆಗ್ತಾ ಇದೆ, ನನಗೆ ಟೈಮ್ ಸಿಗ್ತಾ ಇಲ್ಲ, ಬೇಜಾರಾಗ್ಬಿಟ್ಟಿದೆ ಅಂತ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು, ಬೇಜಾರು ಮಾಡ್ಕೊಳ್ಳೋ ಬದಲು ಹೆಂಗೋ ಒಂದು ಕಷ್ಟಪಟ್ಟೋ ಇಷ್ಟಪಟ್ಟೋ ಸ್ವಲ್ಪ ಟ್ರಿಕ್ ಯೂಸ್ ಮಾಡೋ, ಅಥವಾ ಸ್ವಲ್ಪ ಆರ್ಗನೈಸ್ ವೇ ಅಲ್ಲೋ ನಿಮಗೆ ಅಂತ ನೀವು ಟೈಮ್ ತೆಗೆದುಕೊಳ್ಳೇಬೇಕು. ಇಲ್ಲ ಅಂದರೆ ಜೀವನ ಪೂರ್ತಿ ನಿಮಗೆ ಈ ರಿಗ್ರೆಟ್ ಇದ್ಬಿಡುತ್ತೆ ಮನಸ್ಸಲ್ಲಿ, ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ, ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ನಿಮಗೆ ಅಂತ ಸ್ವಲ್ಪ ಟೈಮ್ ತೊಗೊಳ್ಳಿ. ಅದಕ್ಕೇ ಇವತ್ತು ನನ್ನ ಸ್ಕಿನ್ ಕೇರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲನೂ ಹೋಮ್ಮೇಡ್ ಏನು ಕಿಚನಲ್ಲಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಟೈಮ್ ತೆಗೆದುಕೊಂಡು ವಾರಕ್ಕೊಂದ್ಸರಿ ಆದರೂ ಈ ಥರ ಮಾಡ್ಕೊಳ್ಳಿ. ನನಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಕೂಡ ನಿಮಗಿರುತ್ತೆ, ಆಯಿತಾ? ಈಗ ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ. ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ, ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಗ್ರಾಸರಿಗೆ ಅಂತ ಖರ್ಚಾಗುತ್ತೆ, ತಿಂಗಳ ಖರ್ಚು ಎಷ್ಟಾಗುತ್ತೆ ಅಂತ. ಆದರೆ ನಮ್ಮ ಮನೇಲಿ ನಾವು ತಿಂಗ್ಳಿಗೆ ಒಂದು ಸರಿ ಸಾಮಾನು ತರೋದಾದರೆ ಹೇಳ್ಬೋದು. ಆ್ಯಂಡ್ ತಂದಾಗೆಲ್ಲನೂ ನಾವು ಲೆಕ್ಕ ಹಾಕೇ ಇಲ್ಲ ಇಷ್ಟು ದಿನ ಆದ್ರೂ. ಅದಕ್ಕೆ ರಾಜೇಶ್ ಕೇಳಿದ್ರೆ ಹೇಳ್ತಾರೆ ಇಷ್ಟು ಆ್ಯಾವ್ರೇಜ್ ಆಗಿ ಆಗುತ್ತೆ ಅಂಥೇಳಿ. ಇವತ್ತು ನೋಡೋಣ ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ತರಿಸಿದ್ದೀವಿ. ಇಷ್ಟೆಲ್ಲ ತರಕಾರಿಗಳು, ಫ್ರೂಟ್ಸ್ಗಳು ಅದೆಲ್ಲನೂ, ಮತ್ತು ಇನ್ನು ಗ್ರಾಸರಿ ಸಾಮಾನು. ಅದರದ್ದು ಬಿಲ್ ಇರುತ್ತಲ್ವ, ಅದನ್ನು ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ತಿಂಗಳಿಗೆ ಎಷ್ಟು ಬಿಲ್ಸ್ ಸಿಗುತ್ತೋ ಅಷ್ಟನ್ನು ಸೇರಿಸಿ ಇಟ್ಟಿರೋಣ, ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಈ ಗ್ರಾಸರಿ ಫುಲ್ಲು 1 ಮಂತದಲ್ಲ, ಈಗ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡಿರ್ತೀನಿ. ಮತ್ತೆ ನೆಕ್ಸ್ಟ್ ವಾರ ಏನು ಖಾಲಿ ಆಗಿರುತ್ತೋ ಅದನ್ನು ಮತ್ತೆ ನೆಕ್ಸ್ಟ್ ವಾರನೂ ತರಿಸಿರ್ತೀನಿ. ಸದ್ಯಕ್ಕೆ ಇವತ್ತಿನ ಬಿಲ್ ವ್ಯಾಲ್ಯೂ ಬಂದು 1500 ರೂಪಾಯಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರಬೇಕು ನೀವು, ರಾಜೇಶ್ ಅವರ ಬೈಕ್ ಏರ್ ಕಡಿಮೆ ಆಗಿತ್ತು ಅಂತ ಹೇಳಿಬಿಟ್ಟು ಏರ್ ಹಾಕಿದ್ರು. ಆವಾಗ ಅಲ್ಲಿ ಮೊಳೆ ಇದ್ದಿದ್ದನ್ನು ನೋಡಿದರು. ಅದನ್ನು ಮನೇಲೇ ಹಾಕ್ಬೋದು ಅಂತ ಹೇಳಿ ಒಂದು ಕಿಟ್ಟು, ಸುಮಾರು ದಿನ ಆಯಿತು, ಒಂದು ಕಿಟ್ಟು ತಂದು ಇಟ್ಟಿದ್ರು. ಅದನ್ನು ಬಾ ಹಾಕೋಣ ಅಂತ ಕರ್ಕೊಂಡು ಬಂದಿದ್ದಾರೆ. ಒಂದಲ್ಲ 2 ಹೋಗಿತ್ತಂತೆ ಮೊಳೆ.
ಅದಕ್ಕೆ ಈಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಎಮರ್ಜೆನ್ಸಿಗೆ ನಿಮ್ಗೇನಾದರೂ ಈ ಥರ ಕಿಟ್ ತಂದು ಮನೇಲಿ ಇಟ್ಕೊಂಡ್ರೆ ಯೂಸ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ಪ್ರಾಪರಾಗಿ ಹಾಕೋದಂತ ಕೂಡ ತಿಳಿಸ್ತೀನಿ. ಇದು ಅಗಾರೋದು ಟೈರ್ ಇನ್ಫ್ಲೇಟರ್. ಇದರಿಂದ ಗಾಳಿ ತುಂಬಬಹುದು ಅಷ್ಟೇ. ಈಗ ಮೊದಲಿಗೆ ಗಾಳಿ ಫುಲ್ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕೆ ಅವರು ಗಾಳಿ ತುಂಬ್ತಾ ಇದ್ದಾರೆ. ಇದು ಶಬ್ದ ಬರುತ್ತೆ, ಅದಕ್ಕೆ ಸೆಕ್ಯೂರಿಟಿ ಕೂಡ ಬಂದ್ಬಿಟ್ಟು ಏನಿದು ಅಂತ ಕೇಳ್ತಾ ಇದ್ರು. ಇದರಲ್ಲೇ ಗಾಳಿ ತುಂಬೋದಾ ಅಂತ ಅವ್ರಿಗೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಪಂಚರ್ ಹಾಕ್ತಾ ಇದ್ದಾರೆ, ಅಲ್ಲಿ ನೇಲ್ ಇದೆ ಅಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ನಮ್ಮದು ಕಿಟ್ ಅಂತ ಹೇಳಿದ್ನಲ್ಲ, ಆ ಕಿಟ್ಟಲ್ಲೇ ಈ ಟೂಲ್ ಬಂದಿತ್ತು. ಇದೇ ಟೂಲಿಂದ ಹೋಲನ್ನು ಮತ್ತಷ್ಟು ಅಗಲ ಮಾಡ್ಕೊಳ್ಬೇಕು, ಯಾಕಂದರೆ ಇದ್ರೊಳಗಡೆ ಆ ಪಂಚರ್ ಒಂದು ಮಟೀರಿಯಲ್ ಇದೆ, ಅದು ಒಳಗಡೆ ಹೋಗಬೇಕು. ಇದು ನೋಡಿ, ಇದು ರಬ್ಬರ್ದು ಒಂಥರ ಸ್ಟಿಕ್ ಥರ ಇದೆ, ಇದು ಅದ್ರ ಒಳಗಡೆ ಹಾಕಬೇಕು. ಅದಕ್ಕೆ ಹೋಲನ್ನು ದೊಡ್ಡದು ಮಾಡ್ಕೊಳ್ಬೇಕು. ಆ್ಯಂಡ್ ಈ ಕಿಟ್ 250 ರುಪೀಸ್ ಅಂತೆ, ಒಂದು ಟೈಮ್ ಇನ್ವೆಸ್ಟ್ಮೆಂಟು. ಇದರಲ್ಲಿ 2 ಥರ ಟೂಲ್ ಬರುತ್ತೆ ಆ್ಯಂಡ್ ಇದು ಪಂಚರ್ ಹಾಕೋದು ಮಟೀರಿಯಲ್ ಅದು ಬರುತ್ತೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಇದು ಸೆಕೆಂಡ್ ಟೂಲ್, ನೀಡಲ್ ಥರ ಇದೆ ನೋಡಿ, ಇದ್ರೊಳಗಡೆ ಆ ಪಂಚರ್ ಮಟೀರಿಯಲ್ನ ಪೋಣಿಸ್ಕೊಳ್ಬೇಕು. ಅಗಲ ಮಾಡ್ಕೊಂಡಾದ ತಕ್ಷಣವೇ ಇದನ್ನು ಒಳಗಡೆ ತೂರಿಸ್ಬೇಕು. ಇದೇನಂದರೆ ಸ್ಟಿಕ್ಕಿ ಇರುತ್ತಲ್ಲ, ಅದು ಒಳಗಡೆ ಹೋಗ್ಬಿಟ್ಟು ಫುಲ್ ಹಾಕಬೇಕು. ಅದೆಷ್ಟು ಉದ್ದ ಇದೆ ನೋಡಿ ಮಟೀರಿಯಲ್ಲು, ಅಷ್ಟು ಉದ್ದನೂ ಒಳಗಡೆ ಹೋಗಬೇಕು. ಆ್ಯಂಡ್ ಟಯರ್ ತುಂಬ ಗಟ್ಟಿ ಇದ್ದರೆ ತುಂಬ ಕಷ್ಟಪಡಬೇಕಾಗುತ್ತೆ. ರಾಜೇಶ್ ಅಂತ ಇದ್ರು, ಸಖತ್ ಕಷ್ಟ ಇದೆ ಇದು ಹಾಕೋದು, ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು ಅಂತ ಅಲ್ಲ, ಯು ನೀಡ್ ಸ್ಟ್ರೆಂತ್. ಸೊ ಇದು ಫುಲ್ಲು ಒಳಗಡೆ ಹೋಗ್ಬೇಕೀಗ. ಅದು ಒಂದು ಸಾರಿ ಫುಲ್ಲು ಒಳಗಡೆ ಹೋದ್ಮೇಲೆ ಆ ನೀಡಲ್ನ ಟ್ವಿಸ್ಟ್ ಮಾಡ್ತಾ 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 ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾಗ ಏನಾಗುತ್ತೆ, ಆ ಮಟೀರಿಯಲ್ಲು ಅಲ್ಲೇ ಟಯರ್ಗೆ ಅಂಟ್ಕೊಂಡಂಗೆ ಆಗಿಬಿಟ್ಟು ಕಟ್ ಆಗಿಬಿಡುತ್ತೆ ನೋಡಿ ಈ ಥರ. ಆ್ಯಂಡ್ ಹೊರಗಡೆ ಏನು ಕಾಣ್ತಾ ಇದೆಯೋ ಅದನ್ನು ಸಿಸರಿಂದ ಕಟ್ ಮಾಡಬೇಕು. ಇದು 2ನೇ ಪಂಚರು, ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ನೋಡಿ ಎಷ್ಟುದ್ದ ನೇಲ್ ಹೋಗಿತ್ತು ಅಂತ ಹೇಳಿದ್ನಲ್ಲ, ಇಟ್ಸ್ ನಾಟ್ ವೆರಿ ಈಸಿ, ಯು ನೀಡ್ ಲಾಟ್ ಆಫ್ ಸ್ಟ್ರೆಂತ್. ಲಾಸ್ಟಲ್ಲಿ ಏರ್ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಅದು ಹಾಕಬೇಕಾದ್ರೆ ಫುಲ್ ಏರ್ ಇರಬಾರ್ದಂತೆ, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ರು, ಅದಕ್ಕೀಗ ಫುಲ್ ಮತ್ತೆ ಹಾಕ್ತಾ ಇದ್ದಾರೆ. ಆ್ಯಂಡ್ ನನ್ನ ಫೋನ್ ಫ್ಲ್ಯಾಶ್ ಡ್ರೈನ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಇದರಲ್ಲೇ ಟಾರ್ಚ್ ಇರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಯೂಸ್ಫುಲ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮೊದಲಿಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಕ್ಲೆನ್ಸಿಂಗ್ ಅಂದರೆ ಫೇಸ್ ವಾಶ್ ಮಾಡೋದು. ಫೇಸ್ ವಾಶನ್ನು ಯೂಸ್ ಮಾಡಿ ಫೇಸನ್ನು ವಾಶ್ ಮಾಡಿದ್ರೂ ಸಣ್ಣ ಸಣ್ಣ ಪೋರ್ಸಲ್ಲಿ ಡರ್ಟ್ಸ್ ಇರುತ್ತೆ, ಅದನ್ನು ತೆಗಿಯೋದಕ್ಕೆ ನಾವು ಹಾಲು, ಹಸಿ ಹಾಲಿದ್ರೆ ಒಳ್ಳೆಯದು, ಹಸಿ ಹಾಲಿಲ್ಲ ಅಂದರೆ ಕಾಯಿಸಿರೋದೇನೆ ತೊಗೊಂಡು ಕ್ಲೀನ್ ಮಾಡಬೇಕು. ಈ ಫುಲ್ಲು ವೈಟ್ ಇದೆ ಅಲ್ವಾ, ಸ್ವಲ್ಪ ಮಸಾಜ್ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ಕೊಳ್ತೀನಿ. ಮೋಡಗಳ ಥರ ವೈಟ್ಗಿತ್ತು, ಈಗ ಕಪ್ಪು ಮೋಡ ಆಗ್ಬಿಟ್ಟಿದೆ. ಈ ಕಡೆ ಬೆಳ್ಳಗಿದೆ, ಈ ಕಡೆ ಡಾರ್ಕ್ ಆಗಿಬಿಟ್ಟಿದೆ. ನಾನು ಒಂದೇ ಸಾರಿ ಡಿಪ್ ಮಾಡಿದ್ದು, ಈಗ ಸ್ವಲ್ಪ ಹಾಲನ್ನು ಹಾಗೆ ಮಸಾಜ್ ಮಾಡ್ಕೊಳ್ತೀನಿ. ಈಗ ನಾವು ಹಾಲು ಹಾಕಿದ್ದೀವಲ್ವ, ಇದನ್ನು ಸೋಪ್ ಹಾಕಿ ವಾಶ್ ಮಾಡೋ ನೆಸಸರಿ ಇಲ್ಲ, ಜಸ್ಟ್ ಪ್ಲೇನ್ ವಾಟರಲ್ಲೇ ವಾಶ್ ಮಾಡಿಬೇಕು. ಅದೇ ಬಟ್ಲಲ್ಲಿ ಈಗ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮೊಸರು, ಅದರ ಜೊತೆ ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಬೆನಿಫಿಟ್ಸ್ ನಿಮಗೆ ನಾನು ತಿಳಿಸ್ತೀನಿ. ಮೊದಲನೇದಾಗಿ ಅಕ್ಕಿ ಹಿಟ್ಟು ಸ್ವಲ್ಪ ತರ್ತರಿ ಇರುತ್ತಲ್ವಾ, ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ, ನಮ್ಮ ಸ್ಕಿನ್ ಮೇಲಿರುವಂಥ ಡೆಡ್ ಸ್ಕಿನ್ಸ್ನ ಸ್ಮೂತ್ಲಿ ರಿಮೂವ್ ಮಾಡೋದಕ್ಕೆ. ತುಂಬ ದಪ್ಪ ಇದ್ದರೆ ನಮಗೆ ಇರಿಟೇಷನ್ ಆಗುತ್ತೆ ಸ್ಕ್ರಬ್ ಮಾಡಬೇಕಾದ್ರೆ. ಸೊ ದಿಸ್ ಈಸ್ ಇನ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಅದನ್ನು ಮಾಡಬೇಕಾದ್ರೇ ಜಾಸ್ತಿ ಆದರೆ ನಿಮಗೆ ಉರಿಯುತ್ತೆ, ಸೊ ಲೈಟಾಗಿ ಸ್ಕ್ರಬ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ರ್ಯಾಷಸ್ ಆಗೋ ಥರ ಚಾನ್ಸಸ್ ಇರುತ್ತೆ. ಸೊ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಆ ಥರ ಹಾಕ್ಕೊಳ್ಬೋದು.
ಮತ್ತು ನಾವು ಕಾಫಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಎಕ್ಸ್ಫೋಲಿಯೇಷನ್ಗೆ ಯೂಸ್ ಮಾಡಿದಾಗ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ, ಅನ್ಕ್ಲಾಗ್ ಮಾಡುತ್ತೆ ಪೋರ್ಸನ್ನು, ಆ್ಯಂಟಿ ಏಜಿಂಗು, ಆ್ಯಂಟಿ ಇನ್ಫ್ಲಮೇಟರಿ, ಸ್ಕಿನ್ ಬ್ರೈಟನಿಂಗ್, ಸ್ಕಿನ್ ಇಲಾಸ್ಟಿಸಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಕಾಫಿ ಬೆನಿಫಿಟ್. ಮತ್ತು ನಾವು ಯೂಸ್ ಮಾಡಿರೋದು ಕರ್ಡ್ ಕೂಡ ನಮಗೆ ರಿಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ನೀವು ಕರ್ಡ್ ಇಲ್ಲ ಅಂದರೆ ಯಾವುದಾದ್ರೂ ಲೆಮನ್ ಜ್ಯೂಸೋ, ಟೊಮ್ಯಾಟೊ ಜ್ಯೂಸೋ, ಹಾಲು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಒಂದು 5-10 ಮಿನಿಟ್ಸ್ ಲೈಟಾಗಿ ಸ್ಮೂತಾಗಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಇದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇದು ಕೂಡ ಒಂದು ಮಾಸ್ಕ್ ಥರ ಆಗುತ್ತೆ. ಡ್ರೈ ಆದಮೇಲೆ ಇದನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸ್ ಆಗೋ ಅಂಥ ಒಂದು ಫೇಸ್ ಮಾಸ್ಕನ್ನು ಯೂಸ್ ಮಾಡೋದು. ಈಗ ನಾವು ಸ್ಕ್ರಬ್ ಮಾಡಿ ಓಪನ್ ಅಪ್ ಮಾಡಿರ್ತೀವಲ್ವ ಪೋರ್ಸ್ನೆಲ್ಲ, ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವು ಈ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ಇದು ನ್ಯಾಚುರಲ್ ಮಾಯ್ಶ್ಚರೈಸರು. ಇದಕ್ಕೆ ನಾನು ಟೊಮ್ಯಾಟೊ ಜ್ಯೂಸ್ ತೊಗೊಂಡಿದ್ದೀನಿ. ಟೊಮ್ಯಾಟೊ ಜ್ಯೂಸ್ ಬದಲು ಆಲೂಗೆಡ್ಡೆ ಜ್ಯೂಸ್ ಕೂಡ ತೊಗೊಬೋದು, ಕುಕುಂಬರ್ ಜ್ಯೂಸ್ ಕೂಡ ತೊಗೊಳ್ಬೋದು. ಒಂದು 4-5 ಡ್ರಾಪ್ಸು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅರಿಶಿನದ ಪುಡಿ, ಹನಿ ಒಂದು ಅರ್ಧ ಸ್ಪೂನಷ್ಟು. ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡೋದಕ್ಕೆ ಆ್ಯಂಡ್ ನಮಗೆ ಒಂದು ಬೇಸ್ ಬೇಕಲ್ವ ಹಚ್ಚೋದಕ್ಕೆ ಹೆಲ್ಪ್ ಆಗೋದಕ್ಕೆ ನಾನು ಇದರಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅದು ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಬೇಕು. ಟೊಮೆಟೊ ಜ್ಯೂಸ್ ಬದಲು ನಾವು ಲೈಮ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಯೂಸ್ ಮಾಡಿಲ್ಲ. ಎರಡೂ ಕೂಡ ಸ್ಕಿನ್ ಲೈಟನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಾಯ್ಶ್ಚರೈಸೇಷನ್ಗೆ ನಾವು ಕೋಕೋನಟ್ ಆಯಿಲ್ ಮತ್ತು ಹನಿನ ಯೂಸ್ ಮಾಡಿದ್ದೀವಿ. ಟರ್ಮರಿಕ್ ನಮಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಡಲೆ ಹಿಟ್ಟು ಕೂಡ ಅದರದೇ ಆದ ಬೆನಿಫಿಟ್ ಇದೆ. ನಾವು ರಿಮೂವ್ ಮಾಡಬೇಕಾದ್ರೆ ಡ್ರೈ ಆದಮೇಲೆ ರಿಮೂವ್ ಮಾಡ್ತೀವಲ್ಲ, ಆಗ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ತುಂಬ ದಿನದಿಂದ ಒಬ್ಬರು ಕೇಳ್ತಾ ಇದ್ರು, ಸಾನು ರಿಪೋರ್ಟ್ ಕಾರ್ಡ್ ತೋರಿಸಿ, ನೀವು ಅವಳ ಮಾರ್ಕ್ಸು ಕೂಡ ಹೇಳ್ತಾ ಇಲ್ಲ ಅಂಥೇಳಿ. ನಾನು ಅವಳ ಟೆಸ್ಟು ಎಕ್ಸಾಮ್ ಆದಾಗ ಎವ್ರಿ ಟೈಮ್ ಹೇಳಿರ್ತೀನಿ. ಏನು ಅಂದರೆ ಅವಳಿಗೆ ಒಂದು ಕಂಡೀಷನ್ ಕೂಡ ಇದೆ. ಅವಳು ಔಟ್ ಆಫ್ ಎಷ್ಟು ಸಬ್ಜೆಕ್ಟಲ್ಲಿ ತೊಗೊಂಡಿರ್ತಾಳೋ ಅಷ್ಟು ಸಬ್ಜೆಕ್ಟ್ಗೆ ಅವಳಿಗೆ ಕಿಂಡರ್ ಜಾಯ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಕಿಂಡರ್ ಜಾಯ್ ಇಸ್ ನಾಟ್ ಸೊ ಗುಡ್. ಒಂದಾದರೆ ಕೊಡಿಸ್ಬೋದು, 3-4 ಆದರೆ ಅವಳಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಆ ಅಮೌಂಟು ನಿನಗೆ ಕೊಟ್ಬಿಡ್ತೀವಿ, ನೀನು ಪಿಗಿ ಬ್ಯಾಂಕಿಗೆ ಹಾಕೋ ಅಂತ ಹೇಳಿದ್ವಿ. ಹಾಗಾಗಿ ನಾನು ಎವ್ರಿ ಟೈಮ್ ಹೇಳಿರ್ತೀನಿ. ಮೇ ಬಿ ಅವರು ನ್ಯೂ ಫಾಲೋವರೋ ಏನೋ ಗೊತ್ತಿಲ್ಲ, ಹಳೇದೆಲ್ಲ ನೋಡಿದಾರೋ ಇಲ್ವೋ, ನೀವು ಹೇಳೇ ಇಲ್ಲ, ನೀವು ರಿಪ್ಲೈನೇ ಮಾಡ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಇವತ್ತು ಮತ್ತೆ ಪೇಪರ್ಸ್ ಕೊಟ್ಟಿದ್ದಾರೆ. ರಿಪೋರ್ಟ್ ಕಾರ್ಡ್ ಅವ್ರಿಗೆ ವರ್ಷಕ್ಕೆ ಒಂದೇ ಸಾರಿ ಕೊಡೋದು. ಸೊ ಇವತ್ತು ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದೀನಿ ನೋಡಿ. ಮಾಯ್ಶ್ಚರೈಸೇಷನ್ ಆಗಿದೆ. ನಾವೀಗ ಫೇಸ್ ಮಾಸ್ಕ್ ಹಚ್ಚಿದ್ವಿ ಅಲ್ವಾ, ಈಗ ಇನ್ನೇನು ಹಚ್ಚೋದು ನೆಸಸರಿ ಇಲ್ಲ. ರಾತ್ರಿ ಬೇಕಿದ್ರೆ ನೈಟ್ ಕ್ರೀಮ್ ಹಚ್ಕೊಂಡು ಮಲಗ್ಬೋದು.